ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಇವತ್ತಿನ ಮೊದಲನೆಯ ಪ್ರಶ್ನೆ, ದಕ್ಷಿಣ ಧ್ರುವಕ್ಕೆ ಸ್ಕೀಯಿಂಗ್ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಮ್ಯಾ ಕೀರ್ತಿನಾರಾಯಣ್ ಅವರ ಮೊದಲ ಮಹಿಳೆಯಾಗಿದ್ದರು. ಇವರ ಮೂಲತಃ ಮುಂಬೈದವರು, ಅಂದ್ರೆ ಇವರ ಮಹಾರಾಷ್ಟ್ರಕ್ಕೆ ರಿಲೇಟೆಡ್ ಇರುವಂಥ ಮಹಿಳೆಯಾಗಿದ್ದರು. ಆನಂತರ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸರ್ಕಾರಿ ಆಧಾರಿತ AI ಕ್ಲಿನಿಕನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೇಟರ್ ನೋಯ್ಡಾ ಒಳಗೆ ಇದನ್ನು ಸ್ಥಾಪಿಸಿದರು. ಆನಂತರ ಮುಂದಿನ ಪ್ರಶ್ನೆ, ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ನಾಗೇಶ್ ಕಪೂರ್ ಅವರನ್ನು ನೇಮಿಸಿದರು. ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದ 2ನೇ ಆವೃತ್ತಿಯನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ದಿಯು ಒಳಗೆ ಇದನ್ನು ಉದ್ಘಾಟಿಸಿದರು. ಮುಂದಿನ ಪ್ರಶ್ನೆ, 44ನೇ ಜೂನಿಯರ್ ರಾಷ್ಟ್ರೀಯ ಖೋ-ಖೋ ಚಾಂಪಿಯನ್ಶಿಪ್ಪನ್ನು ಯಾವ ನಗರದಲ್ಲಿ ಆರಂಭಿಸಲಾಯಿತು? ಸರಿಯಾದ ಉತ್ತರ ಬೆಂಗಳೂರಾಗ ಇದನ್ನು ಆರಂಭಿಸಿದ್ರು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕೊಳಚೆ ಮುಕ್ತ ನಗರವಾಗಲು ಯಾವ ನಗರ ಸಜ್ಜಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸೂರತ್. ಮುಂದಿನ ಪ್ರಶ್ನೆ, ಯಾವ ಕನ್ನಡ ಚಿತ್ರ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂತಾರ. ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ? ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ಹೆಚ್ಚು ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ. ಮುಂದಿನ ಇವು ಇಷ್ಟಾಗಿದ್ದು ಇವತ್ತು 13 ಜನವರಿ 2026 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ, ಕರೆಂಟ್ ಅಫೇರ್ಸು ಕ್ವಶನ್ ಆನ್ಸರ್ಸ, ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿದ್ದಾವೆ.